ಏನ್ ಗುರು, ಬಾಸಿಸಂ ಕಾಲ ಮುಗೀತಾ? ಮ್ಯಾಕ್ಸಿಸಂ ಕಾಲ ಸ್ಟಾರ್ಟ್ ಆಗ್ಬಿಡ್ತಾ? ಬಾಸಿಸಂ ಕಾಲ ಮುಗಿಯಲ್ಲ ಗುರು, ಮುಗಿಯಲ್ಲ. ಆಕ್ಚುಲಿ ಸ್ಟಾರ್ಟ್ ಆಗಿರೋದೇ ಇವಾಗ. ಆ ನೋಡು, ಮೊದ್ಲೇ ಹೆಣ್ಮಕ್ಳೆಲ್ಲ ಡಿ ಬಾಸ್ ಅವರ ಬರ್ತಡೆಗೆ ಅಲ್ಲೊಬ್ರು ಇಲ್ಲೊಬ್ರು ಇರ್ತಿದ್ರು. ಎಲ್ಲ ಗಂಡು ಮಕ್ಳೇ ಇರ್ತಾ ಇದ್ರು. ಎಲ್ಲ ಗಂಡು ಮಕ್ಕಳದೇ ದೊಡ್ಡ ರಾಜ್ಯಭಾರ ಇರ್ತಿತ್ತು. ಇನ್ಮೇಲೆ ಹೆಣ್ಣು ಮಕ್ಕಳು ಯಾವ ತರ ನಿಂತ್ಕೊಳ್ತಾರೆ ಡಿ ಬಾಸ್ ಅವರ ಬರ್ತಡೆಗಾಗಿರ್ಬಹುದು, ಡಿ ಬಾಸ್ ಅವರ ಸಿನಿಮಾಗಳಿಗಾಗಿರ್ಬಹುದು ಅಂತ ನೀವೇ ನೋಡ್ತೀರಾ. ಬಾಸಿಸಂ ಕಾಲ ಮುಗೀತು ಅಂದ್ರಲ್ಲ ಅವರು. ಆಕ್ಚುಲಿ ಡಿ ಬಾಸ್ ಅವ್ರಿಗೆ ಹಿಂದೆ ಇದ್ದಂತ ಇಮೇಜೇ ಬೇರೆ, ಇವಾಗ ಇರ್ತಕ್ಕಂತ ಇಮೇಜೇ ಬೇರೆ. ಬಾಸ್ನ ಹೆಣ್ಣು ಮಕ್ಕಳು ಇವಾಗ ಬೇರೆ ಲೆವೆಲ್ ಅಲ್ಲಿ ಪ್ರೀತಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಯಾವ ಮಟ್ಟದಲ್ಲಿ ಪ್ರೀತಿ ಕೊಡ್ತಾರೆ ಬಾಸು ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆಕ್ಚುಲಿ ಇನ್ನು ಮೇಲೆ ಹೆಣ್ಣು ಮಕ್ಕಳು ಅಬಾಬಾಬಾಬಾ ನಿಜವಾದ ಬಾಸು ಏನು ಅಂತ ತೋರಿಸ್ತಾರೆ ನಿಮ್ಗೆ. ಬಾಸಿಸಂ ಕಾಲ ಮುಗ್ದಿಲ್ಲ ಗುರು, ಬಾಸಿಸಂ ಕಾಲ ಇವಾಗ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಡೆವಿಲ್ ಸಿನಿಮಾ ಬಂದಾಗ ನೀವು ನೋಡ್ಬೇಕಾಗತ್ತೆ. ಬರೀ ನಮ್ ಕರ್ನಾಟಕದವರು ತುಂಬಾ ಜನ ಪ್ರೀತಿಸ್ತಾ ಇದ್ರು ಗುರು ಡಿ ಬಾಸ್ ಅವ್ರನ್ನ ಮೊದ್ಲೆಲ್ಲ. ಇನ್ಮೇಲೆ ಡೆವಿಲ್ ಸಿನಿಮಾ ಏನಾದ್ರು ಬಂದ್ರೆ ಇಡೀ ವರ್ಲ್ಡೇ ತಿರುಗಿ ನೋಡುತ್ತೆ. ಏನಿದೆ ಗುರು ಸಿನಿಮಾದಲ್ಲಿ, ಏನ್ ಮಾಡ್ತಾರೆ ಗುರು, ಹೇಗಿದೆ ಗುರು ಅಂತ ಇಡೀ ವರ್ಲ್ಡೇನೆ ಅವರಿಗೆ ಆಕ್ಚುಲಿ ಸಿನಿಮಾ ನೋಡಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ. ಈಗ ಹೇಳು ಗುರು, ಬಾಸಿಸಂ ಕಾಲ ಮುಗಿದೋಗುತ್ತಾ, ಬಾಸಿಸಂ ಕಾಲ ಬಂದ್ಬಿಡುತ್ತಾ ಅಂತ ಹೇಳು. ನೀವ್ ಹೇಳ್ಬಹುದು, ಅಯ್ಯೋ ಇಲ್ಲಪ್ಪ, ಅದು ನಾವು ಬೇಕು ಅಂತ ಡಿ ಬಾಸ್ ಅವ್ರಿಗೆ ಈ ರೀತಿ ಆಗುತ್ತೆ, ಅನ್ವಯಿಸುತ್ತೆ ಅಂತ ನಾವು ಬರ್ದಿಲ್ಲ ಗುರು, ಅದೆಲ್ಲೋ ತಪ್ಪಾಗ್ಬಿಡ್ತು ಗುರು ಅಂತ ಹಂಗೆ ಹಿಂಗೆ ಅಂತ ನೀವು ಹೇಳ್ಬಹುದು. ಆದ್ರೆ ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಅಂತ ಇರ್ಲಿಲ್ವಾ ನಿಮ್ಗೆ? ಬಾಸಿಸಂ ಕಾಲ ಮುಗೀತು ಅಂದ್ರೆ ಇದು ಡಿ ಬಾಸ್ ಅವ್ರಿಗೂ ಎಲ್ಲೋ ಒಂದ್ ಸ್ವಲ್ಪ ಮಟ್ಟದಲ್ಲಿ ಅನ್ವಯ ಆಗುತ್ತೆ, ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಇರ್ಲಿಲ್ವಾ ಸ್ವಾಮಿ ನಿಮ್ಗೆ? ಸಾಮಾನ್ಯ ಪ್ರಜ್ಞೆ ಇರ್ಲಿಲ್ವಾ ನಿಮ್ಗೆ? ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ನೀವೇನಾದ್ರೂ ಅದನ್ನ ಮಾಡಿದ್ರೆ ಇವತ್ತು ಈ ರೀತಿ ಫ್ಯಾನ್ಸ್ ಅವರು ಹತ್ಕೊಂಡು ಉರಿತಿರ್ಲಿಲ್ಲ ಸ್ವಾಮಿ, ಹತ್ಕೊಂಡು ಉರಿತಿರ್ಲಿಲ್ಲ. ಇನ್ನು ಮುಂದೆ ಆದ್ರೂ ಸ್ವಾಮಿ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ನಮ್ಮ ಕರ್ನಾಟಕ ತುಂಬಾ ಚೆನ್ನಾಗಿದೆ, ಅದರಲ್ಲೂ ನಮ್ಮ ಡಿ ಬಾಸ್ ಅವರಾಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು ಒಂದಾಗ್ತಾರೆ ಅಂತ ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಇವತ್ತು. ಇಡೀ ಕರ್ನಾಟಕ, ಅದರಲ್ಲೂ ಕಿಚ್ಚ ಸುದೀಪ್ ಅವರು ಒಂದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಡಿ ಬಾಸ್ ಅವರು ಏನಾರ ಮನ್ಸು ಮಾಡಿದ್ರೆ ಅವರಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಸ್ವಾಮಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ. ಇಂಥ ಟೈಮಲ್ಲಿ ಅದೇನೋ ಹೇಳ್ತಾರಲ್ಲ, ಡಿ ಬಾಸ್ ಅವ್ರಿಗೆ ಎಲ್ರು ಅಕ್ಕಪಕ್ಕದಲ್ಲಿ ಇದ್ದಂತ ಸ್ನೇಹಿತರುಗಳೇ ಅವ್ರನ್ನ ಜೈಲ್ ತಳ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಕೆಟ್ಟದ್ ಮಾಡ್ಬಿಟ್ರು ಅಂತ ಹೇಳ್ತಿದ್ರು. ಆದ್ರೆ ಸ್ವಾಮಿ ಇವಾಗ ಕಿಚ್ಚ ಸುದೀಪ್ ಅವರ ಪಕ್ಕದಲ್ಲಿ ಇರೋರು ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾಂಟ್ರವರ್ಸಿಗೆ, ಕಿಚ್ಚ ಸುದೀಪ್ ದರ್ಶನ್ ಅವರ ಕಾಂಟ್ರವರ್ಸಿಗೆ ಇವತ್ತು ನೀರನ್ನ ಸುರಿದಿದ್ದೀರಾ. ಅದು ಯಾವ ಮಟ್ಟಿಗೆ ಇದಾಗುತ್ತೆ ಅಂತ ನೀವು ಆಕ್ಚುಲಿ ಇವಾಗ ನೋಡ್ತಾ ಇದ್ದೀರಾ. ಮುಂದಿನ ದಿನಗಳ ಇದೇ ರೀತಿ ಆದ್ರೆ, ನೀವು ಪೆಟ್ರೋಲ್ ಸುರಿತೀರಲ್ವಾ, ಒಂದ್ ವೇಳೆ ಪೆಟ್ರೋಲ್ ಸುರಿದು ಬಿಟ್ರೆ ಇದೇ ರೀತಿ ನೀವು ಹತ್ಕೊಂಡು ಉರಿದು ಬಿಡುತ್ತೆ ದಗ ಅಂತ. ನಮ್ಮ ಕರ್ನಾಟಕನ ಈ ರೀತಿ ಫ್ಯಾನ್ಸ್ ವಾರ್ಗಳಿಂದ ಹಾಳು ಮಾಡಿ ಇಟ್ಬಿಡ್ತೀರಾ. ಫಸ್ಟ್ ಸ್ವಾಮಿ ತಾವೇನ್ ಮಾಡ್ತಾ ಇದ್ದೀವಿ, ತಾವು ಮಾಡ್ತಿರೋ ತಪ್ಪ ಸರಿನಾ, ಇದನ್ನ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾಲಿಡಿ ಅಂತ ನಾವು ಕೇಳ್ಕೊತೀವಿ. ಈಗೇನೋ ಗೊತ್ತಿಲ್ದಂತ ತಪ್ಪಾಗ್ಬಿಡ್ತು, ಬಿಟ್ಬಿಡು ಗುರು ಅಂತ ಅನ್ಬಹುದು. ನಾವು ಬಿಟ್ಬಿಡ್ತೀವಿ ಸ್ವಾಮಿ, ಆದ್ರೆ ಇನ್ನು ಸ್ವಲ್ಪ ಜನ ಇದ್ದಾರೆ ಡಿ ಬಾಸ್ ಅಭಿಮಾನಿಗಳು, ಅವ್ರು ಬಿಡ್ಲಿ ಅಂತ ನಾವು ಕೇಳ್ಕೊತೀವಿ ಗುರು. ಮುಂದೆ ಈ ರೀತಿ ಆಗ್ಬಾರ್ದು ಅಂತ ನಾವು ಕೇಳ್ಕೊತೀವಿ ಗುರು. ನಿಮ್ ಕಡೆಯಿಂದ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ಡಿ ಬಾಸ್ ಅಭಿಮಾನಿಗಳಿಂದನೂ ಕೂಡ ಈ ರೀತಿಯಾದ ತಪ್ಪುಗಳು ಆಗಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಕ್ಚುಲಿ ನಿಜವಾದ ಒಂದು ಒಳ್ಳೆ ಕಾಲ, ಸಿನಿಮಾ ರಂಗಕ್ಕೆ ಒಳ್ಳೆ ಕಾಲ ಬರ್ತಾ ಇರೋದೇ ಇವಾಗ. ಡಿ ಬಾಸ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ, ಡೆವಿಲ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಕರ್ನಾಟಕದ ಚಲನಚಿತ್ರ ಮೊದಲು ಹೇಗಿತ್ತು ಆಗ ಆಗ್ಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ ಸ್ವಾಮಿ. ಮುಂದೆ ಈ ತಪ್ಪುಗಳು ಆಗ್ಬಾರ್ದು ಅಂತ ಕೇಳ್ಕೊತೀವಿ ಸ್ವಾಮಿ. ನಾವು ಆ ಮಟ್ಟಿಗೆ ನಾವು ಒಳ್ಳೆಯವರು, ಅದಾಗಲಿ.